ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಬಂದು ನನ್ನ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಬಂದು ನನ್ನ ಫ್ಯಾಮಿಲಿ ಬಗ್ಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಇವತ್ತು ಸ್ಪೆಷಲ್ ಏನಂದರೆ ನನ್ನ ಚಿಕ್ಕ ಮಗಳು ಬರ್ತ್ಡೇ ಇದೆ, ಹಾಗಾಗಿ ನಾವು ಪಾರ್ಟಿ ಹಾಲ್ ಬುಕ್ ಮಾಡಿ ಪಾರ್ಟಿ ಹಾಲಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಬಂದಿದ್ದೀವಿ. ಇವಾಗ ಬಂದು ನನ್ನ ಫ್ಯಾಮಿಲಿ ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ನೋಡಿ, ಇವಾಗ ಬರ್ಡೇ ಗರ್ಲು ಪಾರ್ಟಿ ಹಾಲ್ಗೆ ಎಂಟ್ರಿ ಆಗ್ತಿದ್ದಾಳೆ. ಆ್ಯಕ್ಚುಲ್ ಬಂದು ಅವಳಿಗಿದು ಸರ್ಪ್ರೈಸ್ ಆಗಿತ್ತು, ನಾವು ಅವಳಿಗೆ ಇನ್ಫಾರ್ಮ್ ಮಾಡಿರಲಿಲ್ಲ. ಈ ಸರ್ಪ್ರೈಸ್ ಪಾರ್ಟಿ ಆಗಿತ್ತು ಅವಳಿಗೆ. ಅಮ್ಮ ವಿಡಿಯೋ ಮಾಡ್ತಾ ಇದ್ದೀನಿ, ಹಾಯ್ ಹೇಳು. ಹಸ್ಬೆಂಡು ರುದ್ರ ಅಂತ. ಇಲ್ಲಿ ನೋಡಿ, ಇವರಿಬ್ರು ಬಂದು ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ಇವಳು ಬಂದು ದೊಡ್ಡವಳು ಹರ್ಷಿತಾ ಅಂತ. ಹಾಯ್ ಹೇಳು. ಹಾಯ್. ಇವಳು ಹರ್ಷಿತಾ ಸೆಕೆಂಡ್ PU ಓದ್ತಿದ್ದಾಳೆ. ಇವಳು ಬರ್ತ್ಡೇ ಗರ್ಲ್, ಇವಳ ಹೆಸರು ಬಂದು ಪೂಜಾ ಅಂತ. ಹಾಯ್. ಸೆಲೆಬ್ರೇಷನ್ ಏನಂದರೆ, ಇವತ್ತು ಈ ಪಾರ್ಟಿ ಹಾಲ್ ಬುಕ್ ಮಾಡಿದ್ವಿ. ಸಿಂಪಲ್ಲಾಗಿ ಚಿಕ್ಕದಾಗಿ ಪಾರ್ಟಿ ಹಾಲ್ ಬುಕ್ ಮಾಡಿಕೊಂಡು ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ, ಬೇರೆ ಯಾರಿಲ್ಲ. 4 ಜನ ಅಷ್ಟೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಬರ್ಡೇ ಗರ್ಲ್ ಆಲ್ರೆಡಿ ಸ್ಪಾರ್ಕಲ್ ಹಚ್ಚಿ ಕೇಕ್ ಕಟ್ ಮಾಡಲಿಕ್ಕೆ ರೆಡಿಯಾಗಿದ್ದಾಳೆ. ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಕೇಕ್ ತಿನ್ಲಿಕ್ಕೆ ಅವಳಿಗಿಂತ ಹೆಚ್ಚಾಗಿ ಅವ್ರ ಅಪ್ಪಂಗೆ ತುಂಬ ಅರ್ಜೆಂಟ್ ಇರುತ್ತೆ. ಯಾಕಂದರೆ ಯಾವಾಗಲೂ ನಮ್ಮ ಮನೆಯಲ್ಲಿ ಕೇಕ್ ಕಟ್ಟಿಂಗ್ ಇದ್ದಾಗೆಲ್ಲ ತುಂಬ ಕೇಕ್ ಯಾವಾಗಲೂ ಅವ್ರಿಗೆ ಅರ್ಜೆಂಟ್ ಇರುತ್ತೆ. ನೋಡಿ, ತುಂಬ ಜಗಳ ನಡೆಯೋದು ಯಾಕಂದರೆ ಜಾಸ್ತಿ ಕೇಕ್. ನೋಡಿ, ಇವಾಗ ಕೇಕು ತುಂಬಾ ಅರ್ಜೆಂಟ್. ಏನಂದರೆ ನೋಡಿ, ಇವಾಗ ಅವರು ಕೇಕು ತಿನ್ನೋದ್ರಲ್ಲಿ ಎಷ್ಟು ಬ್ಯುಸಿ ಅಂದರೆ ಜಾಸ್ತಿ ಕೇಕ್ ಕಟ್ ಮಾಡ್ಕೊಳ್ಳೋದು, ನಾನು ಜಾಸ್ತಿ ಕೇಕ್ ತಿನ್ನಿಸ್ತೀನಿ. ಈ ಜಗಳ ನಮ್ಮ ಮನೇಲಿ ಯಾವಾಗಿರುತ್ತೆ. ಕಮ್ಮಿ ಕೇಕ್ ಆದರೆ ಬೇಡ ನನಗೆ ಜಾಸ್ತಿ ಕೇಕ್, ಅಂತೂ ಇಂತೂ ಕಮ್ಮಿ ಕೇಕ್ ತೊಗೊಂಡು ತಿನ್ನಿಸಿದ್ರು. ಇವರಿಬ್ಬರು ಜಗಳ ಎಲ್ಲ ಮುಗಿದ್ಮೇಲೆ ಕೊನೆಗೆ ಅಂತೂ ಇಂತೂ ನನ್ನ ಕರೆದು ಸ್ವಲ್ಪ ಕೇಕ್ ತಿನ್ನಿಸಿದ್ರು. ಲಾಸ್ಟಿಗೆ ಕೇಕ್ ಕಟ್ಟಿಂಗ್ಸ್ ಎಲ್ಲ ಮುಗೀತು. ಫೈನಲಿ ಹಸ್ಬೆಂಡ್ ಮನೆಗೆ ಹೋಗೋ ಟೈಮ್ ಆಯಿತು. ಇವರಿನ್ನೂ ಮಕ್ಕಳದ್ದು ಫೋಟೋಶೂಟ್ ಯಾವಾಗ ಮುಗಿಯುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ಆದರೆ ಮಕ್ಕಳದ್ದು ಫೋಟೋಶೂಟ್ ಮಾತ್ರ ಇನ್ನೂ ಮುಗ್ದಿಲ್ಲ. ಇನ್ನೂ 2 hours ಆದ್ರೂ ಅವ್ರ ಫೋಟೋಶೂಟ್ ಮಾತ್ರ ಮುಗ್ದಿಲ್ಲ. ಯೋಚನೆ ಮಾಡ್ತಾ ಕೂತಿದ್ದಾರೆ ಅವಾಗಿಂದ. ಆದರೆ ಬೈಯಲ್ಲ, ಅವರು ಸುಮ್ಮನೆ ನೋಡ್ತಾ ಇರ್ತಾರೆ. ಬಟ್ ಡ್ಯಾನ್ಸ್ ಮಾಡ್ಕೊಂಡು ಕೂತಿದ್ದಾರೆ ಮಕ್ಕಳು. ಇನ್ನೂ ಯೋಚನೆ ಮಾಡ್ತಿರ್ತಾರೆ, ಇನ್ನು ಬೈಯೋದೇನಿಲ್ಲ, ಯಾವಾಗ ಓಡೋದಂತ. ನಾನು ಫೈನಲಿ ಮುಗೀತು ಅಂದ್ಕೊಂಡೆ. ಮತ್ತೊಂದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿ. ಮತ್ತು ನೋಡಿ, ಇಲ್ಲೊಂದು ವಿಡಿಯೋ ಸ್ಟಾರ್ಟ್ ಆಗಿದೆ. ಮತ್ತು ಇನ್ನೊಂದು ಫೋಸು. ಪಾರ್ಟಿ ಹಾಲಿಂದ ಓಡ್ತಾ ಇದ್ದೀವಿ ಇವಾಗ. ಪಾರ್ಟಿ ಹಾಲಿಂದ ಹೊರಟು 2 ವೀಲರಲ್ಲಿ ಮನೆಗೆ ಬಂದ್ವಿ. ಅಲ್ಲಿಂದ ಒಂದು 5 minutes ಆಗುತ್ತೆ ಅಷ್ಟೇ. 2 ವೀಲರ್ ಇದೆ. ಇಬ್ಬರು ಗಾಡಿನಲ್ಲೇ, ಹಸ್ಬೆಂಡೊಂದು ಗಾಡಿ ನಂದೊಂದು ಗಾಡಿನಲ್ಲಿ ಮನೆಗೆ ಬಂದ್ವಿ. ಮನೆ ರೀಚ್ ಆದ್ವಿ. ಮನೆಗೆ ಬಂದ ಮೇಲೆ ಸ್ವಲ್ಪ ಗಿಫ್ಟ್ ಕೊಡೋ ಪ್ರೋಗ್ರಾಮ್ ನಡೀತಾ ಇತ್ತು. ಯಾಕಂದರೆ ಅಲ್ಲಿ ಗಿಫ್ಟ್ ಕೊಟ್ಟಿರಲಿಲ್ಲ. ಇದು ಹೆಂಗಂದರೆ, ದೊಡ್ಡವಳು ಬಂದು ಅವಳಿಗೆ ಬುಕ್ ಮಾಡಿದ್ದು ಇದು ಶೂ ಅವಳಿಗೆ ತುಂಬ ಇಷ್ಟ ಅಂತ ಬುಕ್ ಮಾಡಿದ್ಲು. ಬಟ್ ಅವಳು ತೊಗೊಂಡು ಬಂದು ಕೊಡಬೇಕು ಅಂತ ಸರ್ಪ್ರೈಸಾಗಿ ಕೊಡಬೇಕಂತ ಇಟ್ಟಿದ್ಲು. ಅವ್ರ ಪಪ್ಪ ಅವಳು ಕೊಡೋ ಟೈಮಿಗೆ ತೊಗೊಂಡು ಬಂದುಬಿಟ್ಟು, ಇಲ್ಲ ನಾನು ತೊಗೊಂಡು ಬಂದಿದ್ದು ಅಂದ್ಬಿಟ್ಟು ಅವಳಿಗೆ ಸರ್ಪ್ರೈಸಾಗಿ ಕೊಟ್ಬಿಟ್ರು. ಹಂಗಾಗಿ ಅವಳಿಗೆ ಇಲ್ಲ ನಾನು ಕೊಟ್ಟಿದ್ದಿದ್ದು ಅಂತ. ಬಟ್ ಅವಳಿಗೆ ತುಂಬ ಇಷ್ಟ ಆಯ್ತದು. ಅವಳಿಗೆ ತುಂಬ ಹಾಕ್ಕೊಂಡು ಮನೆಗೆ ಬಂದಮೇಲೆ ಕೊಟ್ಟಿದ್ದು, ಅಲ್ಲಿ ಕೊಟ್ಟಿಲ್ಲ ಅವಳಿಗೆ. ಮನೆಗೆ ಬಂದಮೇಲೆ ಕೊಟ್ಟಳು. ತುಂಬ ಖುಷಿ ಆಯಿತು. ಕಂಟಿನ್ಯೂಸ್ ಆಗಿ ಒಂದೊಂದು ಗಿಫ್ಟ್ ಒಂದೊಂದೇ ಕೊಡ್ತಾಯಿದ್ಲು. ಅವಳಿಗೆ ಕಿಂಡರ್ ಜಾಯ್ ಅಂದರೆ ಇವಾಗಲೂ ತುಂಬ ಇಷ್ಟ, ಚಿಕ್ಕ ಮಕ್ಕಳ ಥರ. ಹಾಗಾಗಿ ತುಂಬ ಖುಷಿ ಪಡ್ತಾಯಿದ್ಲು ಅದನ್ನು ನೋಡಿ ಕಿಂಡರ್ ಜಾಯ್ ಅಂದರೆ ಎಷ್ಟು ಖುಷಿ ಅಂತ. ಮತ್ತು ಇನ್ನೊಂದು ಚಿಕ್ಕ ಚೈನ್ಸ್ ಬರುತ್ತಲ್ಲ, ಆ ಥರ ಗಿಫ್ಟ್ ಕೊಟ್ಟಳು. ಅವಳಿಗೆಲ್ಲ ಸರ್ಪ್ರೈಸ್ ಆಗಿತ್ತದು. ಯಾಕಂದರೆ ಯಾವಾಗಲೂ ಚಿಕ್ಕವಳು ಕೊಡ್ತಾಯಿದ್ಲಿ ಇವಳಿಗೆ ಗಿಫ್ಟ್. ಈ ಸರಿ ಇವಳು ಇಷ್ಟೊಂದು ಗಿಫ್ಟ್ ಕೊಟ್ಟಿದ್ದಾಳೆ ಅವಳಿಗೆ. ಅದಕ್ಕೆ ಅಷ್ಟೊಂದು ಖುಷಿ ಇತ್ತು ಅವಳಿಗೆ. ಆ್ಯಕ್ಚುಲಿ ಅವಳು ಖುಷಿ ಪಡಲ್ಲ, ಇವತ್ತು ತುಂಬ ಖುಷಿ ಪಟ್ಟಿದ್ದಾಳೆ. ಹಾಗಾಗಿ ತುಂಬ ಖುಷಿ ಇತ್ತು ಅವಳಿಗೆ. ನೋಡಿ, ತುಂಬ ಖುಷಿ ಆಗೋಯ್ತು ಆ ಗಿಫ್ಟ್ಗಳೆಲ್ಲ ನೋಡಿ. ಫೈನಲಿ ಗಿಫ್ಟ್ ಎಲ್ಲ ಮುಗೀತು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.